ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಇದು ಇವತ್ತಿನ ನ್ಯೂಸ್ ಪೇಪರಲ್ಲಿ ಪ್ರಕಟಗೊಂಡಿರ್ತಕ್ಕಂಥ ಒಂದು ಮಾಹಿತಿ ಇದಾಗಿದೆ. ಅದೇನು ಅನ್ನೋದನ್ನು ನಾವು ನೋಡ್ತಾ ಹೋದರೆ, ಟಿ ಬರೆದ ಅಭ್ಯರ್ಥಿಗಳಲ್ಲಿ ಹೊಸ ಆಸೆ. ರಾಜ್ಯದಲ್ಲಿ ಅರ್ಹತೆ ಗಳಿಸಿದವರು 4.47 ಲಕ್ಷ ಮಂದಿ. ಈ ಹೊಸ ವರ್ಷ ತರುವುದೇ ನೇಮಕ ಹರ್ಷ. ರಾಜ್ಯದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆಗೆ ಶಿಕ್ಷಕರನ್ನು ನೇಮಿಸಿ ದಶಕ ಕಳೆದಿದೆ. ಪ್ರತಿ ವರ್ಷ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪಾಸಾಗಿ ಕೆಲಸದ ಕರೆಗಾಗಿ ಕಾಯುವ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಈ ನಡುವೆ ಮುಖ್ಯ ಶಿಕ್ಷಕರ ಬಡ್ತಿಯಿಂದ ಹೊಸ ಹುದ್ದೆಗಳು ಕೂಡ ಸೃಷ್ಟಿಯಾಗಿ ತಮಗೆ ಅವಕಾಶ ಸಿಗಬಹುದು ಎಂಬ ನವ ನಿರೀಕ್ಷೆಯೊಂದಿಗೆ ಶಿಕ್ಷಕ ಆಕಾಂಕ್ಷಿಗಳು ಹೊಸ ವರ್ಷವನ್ನು ಬರಮಾಡಿಕೊಳ್ಳುತ್ತಿದ್ದಾರೆ. ಸರ್ಕಾರಿ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಗಳಿಗೆ 2015ರಲ್ಲಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗಿತ್ತು. ಆಗ ಪ್ರಾಥಮಿಕ ಶಾಲೆಗೆ 1929, ಪ್ರೌಢಶಾಲೆಗೆ 1637 ಶಿಕ್ಷಕರನ್ನು ನೇಮಕ ಮಾಡಲಾಗಿತ್ತು. ತದನಂತರದಲ್ಲಿ ಈವರೆಗೆ ಒಂದೇ ಒಂದು ಶಿಕ್ಷಕ ಹುದ್ದೆ ಭರ್ತಿಯಾಗಿಲ್ಲ. ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ತೆರೆದಾಗ ಶಿಕ್ಷಕ ಆಕಾಂಕ್ಷಿಗಳಲ್ಲಿ ನೇಮಕಾತಿ ಆಸೆ ಚಿಗುರೊಡೆದಾದರೂ ಅಲ್ಲಿ ಸರ್ಕಾರ ಶಿಕ್ಷಕರನ್ನು ಅತಿಥಿಗಳಾಗಿ ಕಂಡಿತ್ತು. ಈ ಶಿಕ್ಷಕ ಅರ್ಹತಾ ಪರೀಕ್ಷೆ ಪಾಸಾಗುವ ಅಭ್ಯರ್ಥಿಗಳ ಸಂಖ್ಯೆಗೂ ಕೂಡ ಸರ್ಕಾರ ನೇಮಕ ಮಾಡಿಕೊಳ್ಳುತ್ತಿರುವ ಹುದ್ದೆಗಳ ಸಂಖ್ಯೆಗೂ ಕೂಡ ಅಜಗಜಾಂತರವಾಗಿದೆ. ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಕಡೆಯದಾಗಿ 2023ರಲ್ಲಿ 352 ಶಿಕ್ಷಕರನ್ನು ಸರ್ಕಾರ ನೇಮಿಸಿತ್ತು. ಅದರ ಬಳಿಕ 3 ಬಾರಿ ಟಿ ನಡೆದು 1,76,829 ಅಭ್ಯರ್ಥಿಗಳು ಶಿಕ್ಷಕರುಗಳು ಅರ್ಹತೆಯನ್ನು ಗಳಿಸಿದ್ದಾರೆ. ಅರ್ಹತೆ ಮತ್ತು ನೇಮಕ ಅಜಗಜಾಂತರ. ಕರ್ನಾಟಕದಲ್ಲಿ ಮೊದಲ ಟಿ ನಡೆದಿದ್ದು 2014ರಲ್ಲಿ. ಅಂದಿನಿಂದ ಇಲ್ಲಿಯವರೆಗೂ ನಡೆದ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪಾಸಾಗಿ ಅರ್ಹತೆ ಗಳಿಸಿದವರು 4,47,000 ಮಂದಿ. ನೇಮಕ ಆದೇಶ ಪಡೆದವರು 28,000. ಅಂದರೆ ನೇಮಕದ ಪ್ರಮಾಣ 10%ಕ್ಕೂ ಕಡಿಮೆ. 2025ರ ಡಿಸೆಂಬರ್ 7ರಂದು ಟಿ ಫಲಿತಾಂಶ ಪ್ರಕಟವಾಗಿದ್ದು, ದಾಖಲೆಯ 97,383 ಅಭ್ಯರ್ಥಿಗಳು ಅರ್ಹತೆಯನ್ನು ಗಿಟ್ಟಿಸಿಕೊಂಡಿದ್ದಾರೆ. ಈ ಪೈಕಿ ಪ್ರಾಥಮಿಕ ಶಾಲೆ ಶಿಕ್ಷಕರಾಗಲು 29,377, ಪ್ರೌಢಶಾಲೆ ಅಂದರೆ ಪ್ರತ್ಯೇಕ 2 ಶಿಕ್ಷಕರಾಗಲು 68,006 ಅಭ್ಯರ್ಥಿಗಳು ಅರ್ಹತೆಯನ್ನು ಪಡೆದಿರ್ತಕ್ಕಂಥದ್ದು ನಾವು ನೋಡ್ಬೋದು. ಹಾಗೆ 2022ರಲ್ಲಿ ನೇಮಕ ಕನಸು ಕಾಣಬಹುದೇ ಅನ್ನೋದನ್ನು ನಾವು ನೋಡೋದಾದರೆ, 2026ಕ್ಕೆ ಮುಖ್ಯ ಶಿಕ್ಷಕರಿಗೆ ಹಿರಿಯ ಮುಖ್ಯ ಶಿಕ್ಷಕರಾಗಿ ಬಡ್ತಿ ನೀಡಲು ನಿರ್ಧರಿಸಿದ ರಾಜ್ಯ ಸರ್ಕಾರ ಜನವರಿಯಲ್ಲಿ ಕೌನ್ಸಿಲಿಂಗ್ ನಡೆಸುವುದಾಗಿ ತಿಳಿಸಿದೆ. ಈ ವಿಷಯ ಟಿ ಪೂರೈಸಿದ ಅಭ್ಯರ್ಥಿಗಳಲ್ಲಿ ಹೊಸ ಆಸೆ ಚಿಗುರು ಒಡೆದಿದೆ. ಆರಂಭಿಕ ಹಂತದಲ್ಲಿ 2,000ಕ್ಕೂ ಹೆಚ್ಚು ಮುಖ್ಯ ಶಿಕ್ಷಕರು ಬಡ್ತಿ ಪಡೆಯಲಿದ್ದಾರೆ ಎನ್ನಲಾಗಿದ್ದು, ಜಿಲ್ಲಾವಾರು ಜ್ಯೇಷ್ಠತಾ ಪಟ್ಟಿಯಲ್ಲಿ ಸಿದ್ಧವಾದರೆ ಈ ಸಂಖ್ಯೆಗೆ 5,000 ಮೀರುವ ಸಾಧ್ಯತೆ ಇದೆ. ಇನ್ನು 1,000ಕ್ಕೂ ಹೆಚ್ಚು KPS ಆರಂಭವಾಗುವ ಕೂಡ ನೇಮಕಾತಿ ಕನಸು ಬಿತ್ತಿದೆ ಅಂತ ಹೇಳಿದ್ದಾರೆ. ಹಾಗೆ ಮಂಜೂರು ಮತ್ತು ಖಾಲಿ ಹುದ್ದೆಯ ವಿವರ. ಪ್ರಾಥಮಿಕ ಶಾಲೆಯಲ್ಲಿ ಒಟ್ಟು 1,88,531 ಹುದ್ದೆ ಇದೆ. ಅದರಲ್ಲಿ ಮಂಜೂರಾಗಿರ್ತಕ್ಕಂಥದ್ದು 1,38,802. ಉಳಿದಿರ್ತಕ್ಕಂಥವು 49,729 ಹುದ್ದೆಗಳು ಖಾಲಿ ಇವೆ ಇಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ PST. ಮತ್ತು ಪ್ರೌಢಶಾಲೆಗೆ ನಾವು ನೋಡೋದಾದರೆ 44,406 ಮಂದಿ ಒಟ್ಟು ಹುದ್ದೆ ಇದ್ದರೆ ಅದರಲ್ಲಿ 32,610 ಮಂಜೂರಾಗಿರ್ತಕ್ಕಂಥದ್ದು. ಇನ್ನು 11,796 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ನಾವು ನೋಡ್ಬೋದು. ಬಟ್ ಟೋಟಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳು 61,525 ಹುದ್ದೆಗಳು ಖಾಲಿ ಇದ್ದರೂ ಕೂಡ ಸರ್ಕಾರ ಸರಿಯಾದ ಸಮಯಕ್ಕೆ ನೇಮಕಾತಿಯನ್ನು ಮಾಡಿಕೊಳ್ಳದೇ ಇರುವುದು ದುರಂತವೇ ಸರಿ. ಈ ಪ್ರತಿಯೊಂದು ವರ್ಷವೂ ಕೂಡ ಟಿಯನ್ನು ಕಾಲ್ ಮಾಡಿ ಬರೆದು ಪಾಸಾಗ್ತಾ ಇರ್ತಕ್ಕಂಥ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ ಹೊರತು
ನೇಮಕಾತಿ ಪ್ರಕ್ರಿಯೆ ಮಾತ್ರ, ನೇಮಕಾತಿಯು ಕೂಡ ಕುಂಠಿತಗೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರ ದುರದೃಷ್ಟವೇ ಸರಿ ಅಂತ ಹೇಳ್ತಾ, ಈ ಒಂದು 26 ಏನು ಹೊಸ ವರ್ಷ ಬರ್ತಾಯಿದೆ, ಅದಾದರೂ ಒಂದು ಸಂತೋಷವನ್ನು ತರಲಿ ಅಂತ ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಯಾರಾದರೂ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.